ಇನ್ನು ಲಸಿಕೆ ಪಡೆದವರಲ್ಲಿ ಹೆಚ್ಚಾಗ್ತಿದೆ ಸೈಡ್ ಎಫೆಕ್ಟ್ಸಿನ ಒಂದು ಭಯ. ಮುಂಚೆನೂ ವರದಿಗಳ ಮೂಲಕ ನಾವು ಇದನ್ನ ತಿಳ್ಕೊಂಡಿದ್ವಿ. ಈಗ ಭಾರತದಲ್ಲಿ ಹೆಚ್ಚುತ್ತಿರೋದ್ರಿಂದ ಈ ರೀತಿಯ ಪ್ರಕರಣಗಳು, ಅಡ್ಡ ಪರಿಣಾಮಗಳ ಪ್ರಕರಣಗಳು ಮತ್ತೊಂದು ಅಲೆಯ ಅಂಜಿಕೆ ಮತ್ತು ಹಿಂಜರಿಕೆ ನಾವು ಜನರ ಮಧ್ಯೆ ಗಮನಿಸಬೇಕಾಗಿದೆ. ಜನರು ಮುಂದೆ ಬರ್ತಿಲ್ಲ. ಅದರಲ್ಲೂ ಕೋವಿಶೀಲ್ಡ್ ವ್ಯಾಕ್ಸಿನ್ ಪಡೆಯೋದ್ರಿಂದ ಉಪಯೋಗಕ್ಕಿಂತ ಹಾನಿನೇ ಹೆಚ್ಚು ಅನ್ನೋ ಒಂದು ಅಭಿಪ್ರಾಯ ಈಗ ಜನರ ಮಧ್ಯೆ ಹಬ್ಬುತ್ತಿರೋ ಅಂಥದ್ದು. ಹೀಗಿದ್ದಾಗ ಲಸಿಕೆ ಪಡೆಯೋದಕ್ಕೆ ಸಹಜವಾಗಿ ಒಂದು ಅಂಜಿಕೆ ಹಿಂಜರಿಕೆ ಇದೆ. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ, ಅದ್ರ ಬಗ್ಗೆ ನಮಗೆ ಸ್ಪಷ್ಟನೆ ನೀಡೋದಕ್ಕೆ ತಜ್ಞರು ಇರ್ತಾರೆ. ಒಂದು ಕಡೆ ಭಯ ಬೀಳಿಸೋದಂತೂ ಉದ್ದೇಶ ಅಲ್ವೇ ಅಲ್ಲ, ಹೆಚ್ಚಿನ ಮಾಹಿತಿ ಕೊಡೋದಷ್ಟೇ ಉದ್ದೇಶ. ಅಷ್ಟೇ ಅಲ್ಲದೆ ಈ ಲಸಿಕೆಯ ಉದ್ದೇಶನೇ ಏನು, ಅದರ ಪರಿಣಾಮ ಹೇಗಾಗಿದೆ ಅಂತ ನಮ್ಮ ಜೊತೆ ಅಭಿಪ್ರಾಯ ಹಂಚ್ಕೊಳ್ಳೋದಕ್ಕೆ DCP ಹಿರಿಯ IPS ಅಧಿಕಾರಿ ಅನುಚೇತ್ ಅವರು ಕೂಡ ನಮ್ಮನ್ನು ಲೈವ್ ಜಾಯಿನ್ ಮಾಡ್ತಾರೆ. ಈ ಕ್ಷಣ ನನ್ನ ಜೊತೆ ನ್ಯೂರಾಲಜಿಸ್ಟ್ ಆದಂಥ ಡಾಕ್ಟರ್ ದತ್ತಾ ನಾಡ್ಗೇರ್ ಅವರಿದ್ದಾರೆ, ಹುಬ್ಳಿಯಿಂದ ಜಾಯ್ನ್ ಆಗ್ತಿದ್ದಾರೆ. ಮತ್ತು DCP ಅನುಚೇತ್ ಅವರಿದ್ದಾರೆ. ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿ ವರ್ಗದವ್ರನ್ನ ಫ್ರಂಟ್ ಲೈನ್ ವರ್ಕರ್ಸ್ ಅಂತ ಘೋಷಣೆ ಮಾಡಿರೋದ್ರಿಂದ ಲಸಿಕೆ ಪಡ್ಕೊಳ್ಳೋದ್ರಲ್ಲೂ ಒಂದು ಆದ್ಯತೆ ಸಿಗ್ತಿದೆ ಈ ವರ್ಗಕ್ಕೆ. ಹಾಗಾಗಿ ಲಸಿಕೆ ಪಡ್ಕೊಂಡ ನಂತರ ಈ ಎರಡನೇ ಅಲೆಯಲ್ಲಿ ಸೋಂಕಿತರ ಪ್ರಮಾಣ, ಅದು ಪೊಲೀಸ್ ಇಲಾಖೆಯಲ್ಲಿನ ಸೋಂಕಿತರ ಪ್ರಮಾಣ ಬಹಳಷ್ಟು ಕಡಿಮೆ ಆಗಿದೆ ಅನ್ನೋದನ್ನ ಅನುಚೇತ್ ಅವರು ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಹೆಚ್ಚಿನ ಮಾತು ಕೂಡ ಆಡ್ತಾರೆ. ನಮಸ್ಕಾರ ಅನುಚೇತ್ ಅವರೇ, ನಿಖಿಲ್ ಮಾತಾಡ್ತೀನಿ. ಗುಡ್ ಈವ್ನಿಂಗ್, ಸ್ವಾಗತ ನಿಮಗೆ ನ್ಯೂಸ್ ಫಸ್ಟ್ಗೆ. ಡಾಕ್ಟರ್ ದತ್ತಾ ನಾಡ್ಗೇರ್, ಗುಡ್ ಈವ್ನಿಂಗ್, ನಿಮಗೂ ಕೂಡ ಸ್ವಾಗತ. ನಿಖಿಲ್ ಮಾತಾಡ್ತೀನಿ. ಅನುಚೇತ್ ಅವರೇ, ನಿಮ್ಮಿಂದಾನೇ ಶುರು ಮಾಡೋಣ. ಸರ್, ಈಗ ಲಸಿಕೆ ಕೊಡಿಸಿದಿರಿ, ಮೋಸ್ಟ್ ಆಫ್ ಯುವರ್ ಫೋರ್ಸು ವ್ಯಾಕ್ಸಿನೇಟೆಡ್. ಇವತ್ತು ಎರಡನೇ ಅಲೆಯಲ್ಲಿ ನೀವು ಗಮನಿಸಿರುವಂಥ ಬದಲಾವಣೆ ಮತ್ತೆ ಲಸಿಕೆಯ ಪರಿಣಾಮ ಯಾವ ರೀತಿ ಇದೆ? ಕೆಲವು ಅಂಕಿಅಂಶಗಳನ್ನು ತಿಳಿಸಿ ತಮಗೆ ನನ್ನ ವಿವರಣೆಯನ್ನು ಕೊಡ್ತೀನಿ ಪ್ಲೀಸ್. ಮೊದಲನೇದಾಗಿ ಸೆಂಟ್ರಲ್ ಡಿವಿಷನ್ನಲ್ಲಿ ನಮ್ಮ ಹತ್ರ 1200 ಸಿಬ್ಬಂದಿಗಳಿದ್ದಾರೆ, ಅಧಿಕಾರಿ ಸಿಬ್ಬಂದಿಗಳು. ಅದರಲ್ಲಿ 1156 ಜನಕ್ಕೆ ನಾವು ಲಸಿಕೆಯನ್ನು 2ನೇ ಡೋಸ್ ಕೊಡಿಸಿದ್ದೀವಿ. ಅಂದರೆ 44 ಜನ ವಿವಿಧ ಕಾರಣಗಳಿಂದ, ಅಂದರೆ ಬಾಣಂತಿಯರು, ಬಸ್ರಿಯರಿಗೆ ಕೊಡ್ಸೋಕ್ಕಾಗಲಿಲ್ಲ ನಾವು. ಹಾಗಾಗಿ ನಮ್ಮ ಕವರೇಜ್ ಸುಮಾರು 95 to 96% ಸೆಕೆಂಡ್ ಡೋಸೇಜ್ ಆಗಿದೆ. ತದನಂತರ ಈ 2ನೇ ಅಲೆಯಲ್ಲಿ ನಾವೇನು ನೋಡಿದ್ದೀವಿ, 100 ಮಂದಿಗೆ ಇದುವರೆಗೂ ಸೋಂಕಿತರಾಗಿದೆ, ಪಾಸಿಟಿವ್ ಆಗಿದೆ. ಅದರಲ್ಲಿ ಸೆಕೆಂಡ್ ಡೋಸ್ ಪಡೆದವ್ರು 77 ಜನ, ಫಸ್ಟ್ ಡೋಸ್ ಪಡೆದವರು 16 ಜನ, 7 ಜನ ಡೋಸ್ ತೊಗೊಂಡಿರಲಿಲ್ಲ, ವ್ಯಾಕ್ಸಿನೇಷನ್ ಮಾಡಿರಲಿಲ್ಲ. ಆದಾಗ್ಯೂ ಈ 7 ಜನರಲ್ಲಿ 3 ಜನಕ್ಕೆ ಮಾತ್ರ ನಾವು ಹಾಸ್ಪಿಟಲೈಸ್ ಮಾಡಬೇಕಾಯ್ತು. ಇನ್ನು ಉಳಿದು 93 ಜನ ಮನೆಯಲ್ಲೇ ಹೋಮ್ ಐಸೋಲೇಷನಲ್ಲಿ ಇದ್ಕೊಂಡು ಚೇತರಿಸ್ಕೊಂಡು 100 ಜನರಲ್ಲಿ 73 ಜನ ಇವತ್ತುವರೆಗೂ ಡಿಸ್ಚಾರ್ಜ್ ಆಗಿದೆ. ಅಂದರೆ ಈ ಒಂದು ವೇಳೆ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡ್ರೆ ಒಂದು ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ, ಹಲವಾರು ಜನಕ್ಕೆ ಇಮ್ಯುನಿಟಿ ಬಂದು ಈ ಸೋಂಕು ತಗಲೋದೇ ಇಲ್ಲ. ಒಂದು ವೇಳೆ ಸೋಂಕು ತಗಲಿದ್ರೂ ಕೂಡ ಹಲವಾರು ಜನಕ್ಕೆ ಸಿಂಪ್ಟಮ್ಸು ಭಾಳ ಮೈಲ್ಡ್ ಆಗಿರುತ್ತೆ. ಸ್ವಲ್ಪ ಕೆಮ್ಮು, ನೆಗಡಿ, ಚಳಿ, ಜ್ವರ ಅಂಥದ್ದು ಏನು ಮನೇಲಿ ಚೇತರಿಸ್ಕೊಳ್ಳೋದು ಅಂಥದ್ದು ಲಕ್ಷಣಗಳು ನಾವು ನೋಡಿದ್ದೀವಿ. ಹಾಗಾಗಿ ಇದು ಡೋಸ್, ಈ ವ್ಯಾಕ್ಸಿನೇಷನ್ ಮಾಡಿಸ್ಕೊಳ್ಳೋದ್ರಿಂದ, ಈ ಸೆಕೆಂಡ್ ಡೋಸ್ ತೊಗೊಳೋದ್ರಿಂದ ಭಾಳ ಪರಿಣಾಮಕಾರಿಯಾಗಿದೆ. ನಾವು ನಿರ್ಭಯದಿಂದ ಕೆಲಸ ಮಾಡ್ಬೋದಾಗಿದೆ. ಮತ್ತು ಅದೇ ರೀತಿ ನಾವು ಮೊದಲನೇ ಅಲೆ ಹೋದ ವರ್ಷಕ್ಕೆ ಹೋಲಿಸಿದ್ರು ಈ ವರ್ಷಕ್ಕೆ ಹೋಲಿಸಿದ್ರು ಯಾರು ಸೋಂಕಿತರಾಗಿದ್ದಾರೆ ಅವರ ಸಂಖ್ಯೆಯು ಕಡಿಮೆ ಇದೆ, ಇದರಿಂದ ಸಾವನ್ನಪ್ಪಿರೋರು ಕಡಿಮೆ ಇದೆ. ಮತ್ತು ಈ ಸಿಂಪ್ಟಮ್ಸ್ ಮೈಲ್ಡ್ ಇರೋದ್ರೆ ಹಾಸ್ಪಿಟಲೈಸೇಷನ್ಗಳು ಕಡಿಮೆ ಆಗಿದ್ದಾವೆ ಪೊಲೀಸಲ್ಲಿ. ರೈಟ್. ಅಲ್ಲ ಅನುಚೇತ್ ಅವರೇ, ನೀವು 77 ಜನ 2ನೇ ಡೋಸ್ ಪಡ್ಕೊಂಡಿದ್ದಾರೆ ಅಂತ ಹೇಳಿದ್ರಿ. ನನ್ನ ಅಟೆನ್ಷನ್ ಇರೋದಲ್ಲೇ, ಈ ಸೆಕೆಂಡ್ ಡೋಸ್ ಪಡ್ಕೊಂಡು ಆದಮೇಲೆ ಸೋಂಕಿನ ತೀವ್ರತೆ ಯಾವ ರೀತಿ ಇತ್ತು ಅಂತ ನೀವು ತಿಳ್ಕೊಂಡಿದ್ದೀರಿ ಅವರಿಂದ? ಫಸ್ಟ್ ಡೋಸ್ ಪಡ್ಕೊಂಡವರಲ್ಲಿ ತೀವ್ರತೆ ಹೇಗಿತ್ತು, ಸೆಕೆಂಡ್ ಡೋಸ್ ಪಡ್ಕೊಂಡವರಲ್ಲಿ ತೀವ್ರತೆ ಹೇಗಿತ್ತು? ನಮ್ಮದ್ರಲ್ಲಿ ಅದೇ 100 ಜನ ಏನು ಸೋಂಕಿತ್ರಿ ಅಂತ ನಾವು ಇದುವರೆಗೂ ನಾವು ಪರಿಗಣಿಸಿದ್ದೀವಿ. 77 ಜನ ಸೆಕೆಂಡ್ ಡೋಸ್ ಪಡೆದಿದ್ರು. ಸೆಕೆಂಡ್ ಡೋಸ್ ಪಡೆದವರು ಪ್ರತಿಯೊಬ್ಬರು ಕೂಡ ಮೈಲ್ಡ್ ಸಿಂಪ್ಟಮ್ಸ್ ಇಟ್ಕೊಂಡು, ತಲೆನೋವು, ನೆಗಡಿ, ಗಂಟಲು ನೋವು ಇರೋಂಥದ್ದು. ಕೇಳಿಸುತ್ತಾ? ಹೇಳಿ ಸರ್, ಕೇಳಿಸ್ತದೆ. ಏನು 77 ಜನ ಸೆಕೆಂಡ್ ಡೋಸ್ 77 ಜನ ತೊಗೊಂಡಿದ್ರು. ಪ್ರತಿಯೊಬ್ಬರಿಗೂ ಬಹಳ ಮೈಲ್ಡ್ ಸಿಂಪ್ಟಮ್ಸು, ನೆಗಡಿ, ಕೆಮ್ಮು ಮತ್ತು ತಲೆನೋವು ಇದ್ದಂಥ ಲಕ್ಷಣಗಳಿದ್ದು ಮನೆಯಲ್ಲೇ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಕೊಟ್ಟಂಥ ಟ್ಯಾಬ್ಲೆಟ್ಸ್ ತೊಗೊಂಡು 5 ರಿಂದ 7 ದಿವಸದಲ್ಲಿ ಚೇತರಿಸ್ಕೊಂಡು ವಾಪಸ್ಸು ಡ್ಯೂಟಿಗೆ ಬಂದಿದ್ದಾರೆ.
ಒಬ್ಬರು ಕೂಡ ಹಾಸ್ಪಿಟಲೈಸ್ ಮಾಡಬೇಕಾಗಿಲ್ಲ, ಒಬ್ರಿಗೆ ಕೂಡ ಸಿವಿಯರ್ ಸಿಂಪ್ಟಮ್ಸ್ ಆಗಲಿಲ್ಲ, ಯಾರಿಗೂ ಕೂಡ ಅಂಥ ಗಂಭೀರವಾದಂಥ ಯಾವುದೂ ಪರಿಣಾಮ ಆಗಲಿಲ್ಲ ಸೋಂಕು ಬಂದರೂ ಕೂಡ. ಓಕೆ, ಜಸ್ಟ್ ನನ್ನ ಕ್ಯೂರಿಯಾಸಿಟಿ ಕೇಳ್ತೀನಿ ಅನುಚೇತ್ ಅವರೇ, ಯಾವ ಲಸಿಕೆಯನ್ನು ಕೊಡಿಸಿದ್ದೀರಿ ನೀವು ಎಲ್ರಿಗೂ? ಕೋವಿಶೀಲ್ಡಾ? ಹೆಚ್ಚಾಗಿ ನಾವು ನಮ್ಮ ಇಲಾಖೆಯಲ್ಲಿ ಕೋವಿಶೀಲ್ಡನ್ನು ಕೊಡಿಸಿದ್ದಾರೆ, ಬಟ್ ಕೆಲವು ಸಿಬ್ಬಂದಿಗಳು ಕೋವ್ಯಾಕ್ಸಿನ್ನು ತೊಗೊಂಡಿದ್ದಾರೆ. ನಾವು ಹೆಚ್ಚಾಗಿ ನಮ್ಮ ಠಾಣೆಗೆ ಹತ್ತಿರ ಇರೋಂಥ PHCಯಲ್ಲಿ ನಾವು ಕೋವಿಶೀಲ್ಡ್ ವ್ಯಾಕ್ಸಿನೇಷನ್ ಕೊಡಿಸಿದ್ದೀವಿ. ಓಕೆ ಅನುಚೇತ್ ಅವರೇ, ನಾನು ಯಾಕೆ ಕೇಳಿದೆ ಅಂದರೆ ಇವತ್ತಿನ ಈ ಚರ್ಚೆಯಲ್ಲಿ ಡೋಸ್ ಏಪ್ರಿಲ್, ಈಗ ಮೇಗೆ. ಸಾರಿ ಪ್ಲೀಸ್. ಅಲ್ಲ, ನಮ್ಮದು ಏನು ಯಾವ್ದು ಅವೈಲೇಬಲ್ ಇತ್ತು ಅದು ತೊಗೊಂಡಿದ್ದೀವಿ. ನನ್ನ ಅನಿಸಿಕೆಯಲ್ಲಿ ಅಥವಾ ನನ್ನ ಅಭಿಪ್ರಾಯದಲ್ಲಿ ಯಾವ ವ್ಯಾಕ್ಸಿನ್ ಆದ್ರೇನು ಫಸ್ಟ್ ಇಮ್ಯುನಿಟಿ ತೊಗೊಳೋದು ಇಂಪಾರ್ಟೆಂಟ್, ಅದರಿಂದ ಆಗೋಂಥ ಲಾಭಗಳು ಇಂಪಾರ್ಟೆಂಟ್. ಹಾಗಾಗಿ ಯಾವ್ದು ಸಿಗುತ್ತೆ ಅದನ್ನು ತೊಗೊಂಡ್ರೆ ಉತ್ತಮ. ಹಾಂ, ಈಗ ಇವತ್ತಿನ ಚರ್ಚೆಯಲ್ಲಿ ದೇರ್ ಆರ್ ಟೂ ಸೈಡ್ಸ್ ಅನುಚೇತ್ ಅವರೇ. ಒಂದು, ಇವತ್ತು ಅಡ್ವರ್ಸ್ ಇವೆಂಟ್ ಫಾಲೋಯಿಂಗ್ ಇಮ್ಯುನೈಸೇಷನ್, ಲಸಿಕೆ ಪಡೆದ ನಂತರ ಕಂಡು ಬರುತ್ತಿರುವ ಅಡ್ಡ ಪರಿಣಾಮಗಳ ಪ್ರಕರಣಗಳು, ಆ ರೀತಿಯ ವರದಿಗಳು, ಅದ್ರ ಬಗ್ಗೆನೂ ನಾವು ಚರ್ಚೆ ಮಾಡ್ತಿದ್ದೀವಿ. ಅಟ್ ದ ಸೇಮ್ ಟೈಮ್ ಭಯ ಹುಟ್ಟಿಸೋದು ಉದ್ದೇಶ ಅಲ್ವೇ ಅಲ್ಲ. ಇದು ಒಂದು ಬ್ಯಾಲೆನ್ಸ್ಡ್ ಚರ್ಚೆ ಅನ್ನೋದಕ್ಕೆ ನೀವೇ ಸಾಕ್ಷಿಯಾಗಿ ಇವತ್ತು ನಮ್ಮ ಪ್ಯಾನಲ್ನಲ್ಲಿದ್ದೀರಿ. ನೀವು ಹೇಳ್ತಿದ್ದೀರಿ ಅಡ್ಡ ಪರಿಣಾಮಗಳು ಯಾವ್ದು ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಉಪಯೋಗ ಅಂತೂ ಆಗಿದೆ ಅನ್ನೋದು ವಿತ್ ನಂಬರ್ಸ್ ನೀವು ನಮಗೆ, ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಿ. ತುಂಬ ಧನ್ಯವಾದ. ಅಟ್ ದ ಸೇಮ್ ಟೈಮ್ ಲೆಟ್ ಮಿ ಇಂಟ್ರೊಡ್ಯೂಸ್ ಯು ಟು ಮೃತ್ಯುಂಜಯ ಅವರು. ಮೃತ್ಯುಂಜಯ ಅವರು JSS ಮೆಡಿಕಲ್ ಕಾಲೇಜ್ನಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಫಾರ್ಮಕಾಲಜಿ ಹೆಡ್ ಇದ್ದಾರೆ. ನಮಸ್ಕಾರ ಮೃತ್ಯುಂಜಯ ಅವ್ರಿಗೆ. ಡಾಕ್ಟರ್ ದತ್ತಾ ನಾಡ್ಗೇರ್ ಇದ್ದಾರೆ ಹುಬ್ಳಿಯಿಂದ. ಡಾಕ್ಟರ್ ದತ್ತಾ ನಾಡ್ಗೇರ್ ಇಸ್ ಅ ನ್ಯೂರಾಲಜಿಸ್ಟ್ ಮತ್ತು ವ್ಯಾಕ್ಸಿನ್ ಸಂಬಂಧಿತ ವಿಷಯಗಳ ಬಗ್ಗೆ ತಮ್ಮದೇ ಆದ ಒಂದು ಅನುಭವ ಮತ್ತು ಎಕ್ಸ್ಪರ್ಟೈಸ್ ಹೊಂದಿರುವಂಥ ಡಾಕ್ಟರ್. ನಾನು ಅಡ್ಡ ಪರಿಣಾಮಗಳ ಬಗ್ಗೆ ಎಷ್ಟು ಮಾತಾಡ್ತೀನೋ ಅದಕ್ಕಿಂತ ಹೆಚ್ಚು ಇದರ ಉಪಯೋಗಗಳ ಬಗ್ಗೆ ಮಾತಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇಲ್ಲಿ ಬಂದಿದ್ದೀನಿ. ಅನುಚೇತ್ ಅವರೇ, ನೀವು ಹೇಳಿರೋದು ತುಂಬ ಸಹಾಯಕವಾಯಿತು. ಜನರಲ್ಲಿ ಆತ್ಮವಿಶ್ವಾಸ ಮತ್ತು ಲಸಿಕೆ ಬಗ್ಗೆ ವಿಶ್ವಾಸ ಮೂಡಿಸೋದ್ರಲ್ಲಿ ಇದು ನಿಜವಾಗ್ಲೂ ಸಹಾಯಕವಾಗುತ್ತೆ ಅಂತ ನಾನು ಭಾವಿಸ್ತೀನಿ. ಬಟ್ ಅಟ್ ದ ಸೇಮ್ ಟೈಮ್ ನಾವು ಆಗ್ತಿರೋದನ್ನು ಕಡೆಗಾಣಿಸೋ ಆಗಿಲ್ಲ, ಆಗ್ತಿರೋದನ್ನು ಜನರ ಮುಂದೆ ತರಬೇಕು, ಜನರಿಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಬೇಕು. ಡಾಕ್ಟರ್ ದತ್ತಾ ನಾಡ್ಗೇರ್, ಇವತ್ತು ಒಂದು ಕಮಿಟಿ ರಚನೆ ಆಗಿದೆ. ನಿಮಗೆ ಗೊತ್ತಿದೆ ಯಾವ ರೀತಿಯ ತನಿಖೆ ನಡಿಬೇಕು ಅಂತ. ಬ್ಲಡ್ ಕ್ಲಾಟ್ ಮತ್ತು ಬ್ಲೀಡಿಂಗಿನ ಪ್ರಕರಣಗಳು ಹೆಚ್ಚಾಗ್ತಿದೆ. ಇದ್ರ ಬಗ್ಗೆ ನೀವು ತಿಳ್ಕೊಂಡಿರೋವಂಥದ್ದೇನು ಆಸ್ ಅ ಡಾಕ್ಟರ್? ನೆಕ್ಸ್ಟ್ ನಾನು ಮೃತ್ಯುಂಜಯ ಅವ್ರಿಗೂ ಅದೇ ಕೇಳ್ತೀನಿ. ಫಾರ್ಮಕಾಲಜಿಕಲಿ ಅಂದರೆ ಒಂದು ಔಷಧಿನೇ ನಿಮ್ಮ ಸಬ್ಜೆಕ್ಟ್ ಆಗಿರೋದ್ರಿಂದ ಯಾವ ರೀತಿಯ ಅಡ್ಡ ಪರಿಣಾಮಗಳನ್ನ ನಾವು ಗಂಭೀರವಾಗಿ ತಗೋಬೇಕು ಅನ್ನೋದನ್ನ ನಾನು ಮೃತ್ಯುಂಜಯ ಅವ್ರಿಗೂ ಕೇಳ್ತೀನಿ. ಮೊದಲನೇದಾಗಿ ಡಾಕ್ಟರ್ ದತ್ತಾ ನಾಡ್ಗೇರ್, ಪ್ಲೀಸ್ ಗೋ ಹೆಡ್. ಈಗ ನಮಗೆಲ್ಲರಿಗೆ ಗೊತ್ತಿರೋ ಪ್ರಕಾರದಲ್ಲಿ ಕೋವಿಡ್ ಎಷ್ಟು ಡಿವಾಸ್ಟೇಟಿಂಗ್ ಡಿಸೀಸ್ ಅದ ಅಂದರೆ ಅದು ಬರೇ ಲಂಗ್ಸ್ಗಷ್ಟೇ ಅಫೆಕ್ಟ್ ಆಗ್ತಂತಲ್ಲ, ಇಟ್ ಕ್ಯಾನ್ ಅಫೆಕ್ಟ್ ಈಚ್ ಆ್ಯಂಡ್ ಎವ್ರಿ ಸಿಸ್ಟಮ್ ಆಫ್ ದ ಬಾಡಿ. ವಿ ನೋ ದಿ ಸಿವಿರಿಟಿ ಎಷ್ಟು ಇರ್ತದೆ. ಎಲ್ಲ ಸಿಸ್ಟಮ್ಸ್, ಗ್ಯಾಸ್ಟ್ರೋಇಂಟೆಸ್ಟಿನಲ್ ಸಿಸ್ಟಮ್, ಬ್ರೈನ್ ಸಿಸ್ಟಮ್, ಹಿಮ್ಯಾಟೊಲಾಜಿಕಲ್ ಸಿಸ್ಟಮ್, ವೇರ್ ಬ್ಲಡ್ ಕ್ಲಾಟ್ ತಯಾರಾಗ್ತದೆ ಹಿಮ್ಯಾಟೊಲಾಜಿಕಲ್ ಸಿಸ್ಟಮಲ್ಲಿ. ಏನಾಗ್ತದೆ ಅಂದ್ರೆ ಭಾಳಷ್ಟು ಪೇಷಂಟ್ಸಲ್ಲಿ ಮೈಲ್ಡ್ ಕೋವಿಡ್ ಆಗಿ ಪೇಷಂಟ್ ಆರಾಮಾಗಿರ್ತಾನೆ, ಆಮೇಲೆ ಥ್ರಾಂಬೋ ಎಂಬೋಲಿಕ್ ಕಾಂಪ್ಲಿಕೇಶನ್ಸ್ ಆಗ್ತಿರ್ತದೆ. ದಟ್ಸ್ ವೆರಿ ವೆಲ್ ನೋನ್ ಫ್ಯಾಕ್ಟ್ ಇನ್ ಕೋವಿಡ್. ಸೊ ಏನಾಗ್ತದೆ, ಮೈಲ್ಡ್ ಇನ್ಫೆಕ್ಷನ್ ಹೋದ್ರೂ ಕೂಡ 1 ಅಥವಾ 2ನೇ ವಾರದಲ್ಲಿ 3ನೇ ವಾರದಲ್ಲಿ ಪೇಷಂಟ್ಸ್ಗೆ ಕ್ಲಾಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗಿ ಪೇಷಂಟ್ ಅಡ್ಮಿಟ್ ಆಗ್ತಾನೆ. ಅವ್ರಿಗೆ ಸಾಕಷ್ಟು ನಾವು ಪೇಷಂಟ್ ನೋಡ್ತೀವಿ, ಕೋವಿಡ್ ಆಗಿ ಹೋಗಿರ್ತದೆ, ಬ್ರೈನ್ ಕ್ಲಾಟ್ ಆಗಿ ಪ್ಯಾರಲೈಸಿಸ್ ಆಗಿ ಬರ್ತಾರೆ. ಸಾಕಷ್ಟು ಮಂದಿ ಹಾರ್ಟ್ ಅಟ್ಯಾಕ್ ಆಗಿ ಅಡ್ಮಿಟ್ ಆಗ್ತಾರೆ. ಸಾಕಷ್ಟು ಮಂದಿ ಕೈ ಅಥವಾ ಕಾಲಲ್ಲಿ ಕ್ಲಾಟ್ ಆಗಿ ಬಾವು ಬಂದು ಅಡ್ಮಿಟ್ ಆಗ್ತಾರೆ. ಅದು ಬಹಳಷ್ಟು ಕಾಮನ್ ಕಾಂಪ್ಲಿಕೇಶನ್, ಕೋವಿಡ್ ರಿಲೇಟೆಡ್ ಕಾಂಪ್ಲಿಕೇಶನ್. ಅದಕ್ಕೂ ತಡೆ ಹಿಡಿಯಬೇಕಂತ ಸಾಕಷ್ಟು ಔಷಧಿಗಳು, ಮೆಡಿಸಿನ್ಸ್ಗಳು ನಾವು ಕೊಟ್ಟರೂ ಕೂಡ ಇದು ಕೋವಿಡ್ ಥ್ರಾಂಬೋಎಂಬೋಲಿಕ್ ಕಾಂಪ್ಲಿಕೇಶನ್ ಮಾಡ್ತದೆ. ಇದು ಒಂದು ಆಸ್ಪೆಕ್ಟ್ ಆಯಿತು. ಎರಡನೇ ಆಸ್ಪೆಕ್ಟ್, ಈಗ ವ್ಯಾಕ್ಸಿನ್ ರಿಲೇಟೆಡ್ ಥ್ರಾಂಬೋಎಂಬೋಲಿಕ್ ಕಾಂಪ್ಲಿಕೇಶನ್ಸ್ ಅಥವಾ ವ್ಯಾಕ್ಸಿನ್ ರಿಲೇಟೆಡ್ ಕ್ಲಾಟ್ಸ್ ಏನದಪ್ಪ ಅಂದರೆ, ಈಗ ವಿ ಡೋಂಟ್ ಡಿನೈ ಆ್ಯಸ್ ಅ ಮೆಡಿಕಲ್ faculty, we don't deny there are reports of patients having heart attacks, patients having stroke immediately or shortly after the vaccine. However, ಇದೇನು ರಿಸ್ಕ್ ಅದಲ್ಲ, ಇದು ಭಾಳ ಮಿನ್ಯೂಸ್ಕ್ಯೂಲ್ ರಿಸ್ಕ್ ಅದ. ದ ಅಡ್ವಾಂಟೇಜಸ್ ಆರ್ ಡೆಫಿನೆಟ್ಲಿ ಔಟ್ವೇಸ್ ದ ರಿಸ್ಕ್ ಒಂದು. ಎರಡನೇದು, ದೇರ್ ಇಸ್ ನೋ ಕ್ಲಿಯರ್ ಕಟ್ ಕ್ಯಾಜುವಲ್ ಲಿಂಕೇಜ್ ಬಿಟ್ವೀನ್ ದ ಅಡ್ವರ್ಸ್ ಇವೆಂಟ್ಸ್ ಆ್ಯಂಡ್ ದ ವ್ಯಾಕ್ಸಿನ್. ಅಂದ್ರೆ ಹೆಂಗೆ, ಈಗ ಇಂಜೆಕ್ಷನ್ ಕೊಟ್ಟ ತಕ್ಷಣ ಅರ್ಧ ತಾಸಲ್ಲಿ ಮನುಷ್ಯಾಗ ಅಲರ್ಜಿ ಅಥವಾ ಅನಾಫೈಲಾಕ್ಸಿಸ್ ಆಗಿ ಶಾಕ್ ಆಗಿ ಪೇಷಂಟ್ ಅಲ್ಲೇ ಇದಾಗ್ತದೆ. ಅದಕ್ಕೆ ಅನಾಫೈಲಾಕ್ಸಿಸ್ ಅಥವಾ ರಿಯಾಕ್ಷನ್ ಅಂತಂತೇವೆ ನಾವು. ಅದು ಹೆಂಗೆ ಡೈರೆಕ್ಟ್ ರಿಲೇಟೆಡ್ ಟು ವ್ಯಾಕ್ಸಿನ್ ಅದ, ಹಂಗೆ ಇದು ಡೈರೆಕ್ಟ್
ಕ್ಲಾಟ್ ಆಗೋದು ಡೈರೆಕ್ಟ್ ವ್ಯಾಕ್ಸಿನ್ ರಿಲೇಟೆಡ್ ಅದು ಅಂತ ಅನ್ಲಿಕ್ಕೆ ನಮ್ಮ ಕಡೆ ಅಷ್ಟು ಸಾಲಿಡ್ ವ್ಯಾಲಿಡ್ ಸ್ಟ್ಯಾಟಿಸ್ಟಿಕಲ್ ಡಾಟಾ ಇಲ್ಲ. ದೋ ನಂಬರ್ ಆಫ್ ಕೇಸಸ್ ರಿಪೋರ್ಟೆಡ್ ಇದ್ರೂ ಕೂಡ ಡೈರೆಕ್ಟ್ ಕ್ಯಾಶುವಲ್ ರಿಲೇಷನ್ ಯಾಕಿಲ್ಲಪ್ಪ ಅಂತಂದರೆ, ಇಫ್ ಯು ಸಿ ದ ಜನರಲ್ ಪಾಪ್ಯುಲೇಷನ್ನಲ್ಲಿ ಸಾಧಾರಣ ನಮೂನಿ ಸ್ಟ್ರೋಕ್ ಆಗ್ತದೆ. ಸಾಧಾರಣ ನೀವು ವಿಚಾರ ಮಾಡಿದರೆ ಸಾಧಾರಣ 100 to 200 ಪೀಪಲ್ ಔಟ್ ಆಫ್ 1 to 1.5 lakhs ಮಂದಿ ಒಳಗೆ ಸ್ಟ್ರೋಕ್ ಆಗ್ತಿರ್ತದೆ. ಈ ಇನ್ಸಿಡೆನ್ಸ್ ನಾವು ಕಂಪೇರ್ ಮಾಡಿದ್ರೆ ವ್ಯಾಕ್ಸಿನ್ ತೊಗೊಂಡದಂತ ಆದ ನಂತರ ಆಗಂಥ ನಾವು ಸ್ಟ್ರೋಕ್ಸು ಮತ್ತು ಮೈಕ್ರೋ ಇನ್ಫೆಕ್ಷನ್ ಕಂಪೇರ್ ಮಾಡಿದರೆ ದೇರ್ ಇಸ್ ಹಾರ್ಡ್ಲಿ ಅ ಡಿಫ್ರೆನ್ಸ್. ಸೊ ವಿ ಕೆನಾಟ್ ಡೈರೆಕ್ಟ್ಲಿ ಡಾಕ್ಯುಮೆಂಟಲಿ ಸೇಕಿ ಇಲ್ಲ ಇದು ಡೆಫಿನೆಟ್ಲಿ ವ್ಯಾಕ್ಸಿನ್ ರಿಲೇಟೆಡ್ ಅದ. ಇದಕ್ಕೆ ಸಾಧಾರಣ ನಾವು ಸಾಕಷ್ಟು ಇನ್ನೂ ನಮಗೆ ಪ್ರಾಸ್ಪೆಕ್ಟಿವ್ ಸ್ಟಡೀಸ್ ಬೇಕು. ನೀವು ಹೇಳಿದ ಪ್ರಕಾರ ಈಗ ಅಡ್ವರ್ಸ್ ಇವೆಂಟ್ ಫಾಲೋವಿಂಗ್ ಇಮ್ಯುನೈಸೇಷನ್ ರಿಪೋರ್ಟಿಂಗ್ ಈಗ ಚಾಲೂ ಆಗ್ಲಿಕ್ಕೆ ದ ಡಾಟಾ ಫ್ರಾಮ್ ಜರ್ಮನಿ UK ಸ್ವಲ್ಪ ನಮ್ಗಿಂತ ಜಾಸ್ತಿ ಡಾಟಾ ಅವ್ರ ಕಡೆ ಅವೈಲೇಬಲ್ ಅದ. ಅಲ್ಲಿದ್ದು ರಿಪೋರ್ಟೆಡ್ ರಿಸ್ಕ್ ಇಸ್ ಲಿಟಲ್ ಮೋರ್ ಆಸ್ ಫಾರ್ ಆಸ್ ಅಡ್ವರ್ಸ್ ಇವೆಂಟ್ ಇಸ್ ಕನ್ಸಿಡರ್ಡ್ ಕಂಪೇರ್ಡ್ ಟು ಇಂಡಿಯನ್ ಡಾಟಾ. ಮೇ ಬಿ ಇಂಡಿಯನ್ ಅಥವಾ ಸೌತ್ ಈಸ್ಟ್ ಏಷಿಯನ್ ಪೀಪಲಲ್ಲಿ ಸ್ವಲ್ಪ ನಮಗೆ ಪ್ರೊಟೆಕ್ಷನ್ ಜಾಸ್ತಿ ಇರ್ಬೋದು. ವಿ ಆರ್ ರಿಯಾಕ್ಟಿಂಗ್ ಲೆಸ್ ಕಂಪೇರ್ಡ್ ಟು ದಿ ಪೀಪಲ್ ಹೂ ಆರ್ ಫ್ರಮ್ UK ಆ್ಯಂಡ್ ಜರ್ಮನಿ. ಸೊ ಇದು ರಿಸ್ಕ್ ಆಫ್ ಕ್ಲಾಟ್ ಬಗ್ಗೆ ಹೆದರಿ ನಾವು ವ್ಯಾಕ್ಸಿನ್ ತಗೊಳ್ದರ್ತ ಇರೋಂಥ ಈಗ ಸದ್ಯಕ್ಕೆ ನಮ್ಮ ಕಡೆ ಅಷ್ಟು ಡಾಕ್ಯುಮೆಂಟೆಡ್ ಎವಿಡೆನ್ಸಸ್ ಇಲ್ಲ. ಇನ್ನೊಂದು ಸ್ಟ್ಯಾಟಿಸ್ಟಿಕಲ್ ಎವಿಡೆನ್ಸ್ ಹೇಳ್ಬೇಕಂದ್ರೆ ಸಾಧಾರಣ ಟಿಲ್ ದಿ ಏಪ್ರಿಲ್ ಫಸ್ಟ್ ವೀಕ್ ನಮ್ಮ ಇಂಡಿಯನ್ ಡಾಟಾ ವಿಚಾರ ಮಾಡಿದ್ರೆ ಸಾಧಾರಣ 7.5 crores ವ್ಯಾಕ್ಸಿನ್ ನಾವು ಕೊಟ್ಟಿದ್ದೀವಿ. 7.5 crores ವ್ಯಾಕ್ಸಿನ್ ಕೊಟ್ಟ ನಂತರ ಅಡ್ವರ್ಸ್ ಇವೆಂಟ್ ರಿಪೋರ್ಟ್ ಮಾಡಿದ್ದು ಅರೌಂಡ್ 700. ಅದರಾಗ ಸಾಧಾರಣ 500 ಮಂದಿ ಡಾಟಾ ನಮ್ಮ ಕಡೆ ಅವೈಲೇಬಲ್ ಅದಾವೆ. 500 ಮಂದಿ ಡಾಟಾ ಒಳಗೆ ದಿ ಇನ್ಸಿಡೆನ್ಸ್ ಆಫ್ ಕ್ಲಾಟ್ ಇಸ್ 0.6 per million. ಅಂದ್ರೆ ಸಾಧಾರಣ 20 ಲಕ್ಷಕ್ಕೆ ಒಬ್ಬನಿಗೆ ಸ್ಟ್ರೋಕು ಅಥವಾ ಕ್ಲಾಟ್ ಆಗ್ತಾ ಇದೆ. ಆ ಕ್ಲಾಟಲ್ಲಿ ಮೆಜಾರಿಟಿ ಪೇಷಂಟ್ಸಲ್ಲಿ ಹಾರ್ಟ್ ಅದ, ಸ್ವಲ್ಪ ಪ್ರಮಾಣದಲ್ಲಿ ಸ್ಟ್ರೋಕು ಅದ. ಸೊ ಲುಕ್ ಅಟ್ ದ ಪರ್ಸೆಂಟೇಜ್ ಆಫ್ ಪೀಪಲ್ ಸಫರಿಂಗ್ ಫ್ರಮ್ ಕ್ಲಾಟ್ ಇಸ್ 0.6 per million. ಅಂದ್ರೆ ಸಾಧಾರಣ 10 ಲಕ್ಷಕ್ಕೆ 0.6%. ಅಂದ್ರೆ ಸಾಧಾರಣ ಒಬ್ಬರಿಗೆ 20 ಲಕ್ಷದಲ್ಲಿ ಒಬ್ಬರಿಗೆ ಯಾರಿಗಾರೆ ಸ್ಟ್ರೋಕ್ ಆಗ್ಬೋದು ಅಥವಾ ಹಾರ್ಟ್ ಅಟ್ಯಾಕ್ ಆಗ್ಬೋದು. ಸೊ ಇಷ್ಟು ನಾವು ವಿಚಾರ ಮಾಡಿದ್ರೆ ಅದು ಕ್ಯಾಶುವಲ್ ರಿಲೇಷನ್ಶಿಪ್ ಇಲ್ಲ. ಆಮೇಲೆ ಇನ್ಸಿಡೆನ್ಸ್ ಈಸ್ ಕಂಪೇರ್ಡ್ ಟು ದ ಜನರಲ್ ಪಾಪ್ಯುಲೇಷನ್. ನನಗನ್ನಿಸ್ತದೆ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ವಿ ಕೆನಾಟ್ ಡಾಗ್ಮೆಟಿಕಲಿ ಸೇ ಬಿಕಾಸ್ ಆಫ್ ದಿಸ್ ಇದಕ್ಕೆ ಹೆದರಿ ನಾವು ವ್ಯಾಕ್ಸಿನ್ ತಗೊಳ್ಳೋದರ್ಥ ಇರೋದು ಇಟ್ ಈಸ್ ನಾಟ್ ಸೈಂಟಿಫಿಕಲಿ ಸದ್ಯಕ್ಕೆ ವ್ಯಾಲಿಡ್ ಇಲ್ಲ. ಬಿಕಾಸ್ ಲುಕಿಂಗ್ ಅಟ್ ದಿ ಡಿವಾಸ್ಟೇಟಿಂಗ್ ಇಫೆಕ್ಟ್ ಆಫ್ ಕೋವಿಡ್ ವಿಚಾರ ಮಾಡಿದ್ರೆ ರಿಸ್ಕ್ ಆಫ್ ಸ್ಟ್ರೋಕ್ ಈಸ್ 8 times ಹೈಯರ್ ದ್ಯಾನ್ ನಾನ್ ಕೋವಿಡ್. 8 times ಅಂದರೆ 8 ಪಟ್ಟು ನಮ್ಮ ಸ್ಟ್ರೋಕ್ ರಿಸ್ಕ್ ಅಥವಾ ಹಾರ್ಟ್ ಅಟ್ಯಾಕ್ ರಿಸ್ಕ್ ಜಾಸ್ತಿ ಇರ್ತದೆ. ಸೊ ಅಂಥ ಸಿಚುವೇಶನ್ನಾಗ ಲುಕ್ ಅಟ್ ದ ಇಫೆಕ್ಟ್ ಆಫ್ ದ ಕೋವಿಡ್ ಇನ್ಫೆಕ್ಷನ್ and look at the effect of the COVID vaccine. Right. So definitely the advantages outweighs the risk. Dr. Nathan Adgir, ನೀವು ಹೇಳಿರೋದು numbers absolutely right. But on CoWIN app 23,000 adverse events have been registered, reported. I'll come back to you. ನಾನು ನಿಮ್ಮ ಹತ್ರ ಅದ್ರ ಬಗ್ಗೆ ಮಾತಾಡ್ತೀನಿ. ಯಾಕಂದ್ರೆ ಅಡ್ವರ್ಸ್ ಇವೆಂಟ್ ಅಂದ ತಕ್ಷಣ ಅದು ತೀವ್ರವಾದ ಹಂತದಲ್ಲೇ ಆಗಿರಬೇಕು ಅಂತಿಲ್ಲ. ದೇರ್ ಆರ್ 3 types: ಮೈನರ್, ಸಿವಿಯರ್ ಅಂಡ್ ಸೀರಿಯಸ್. ಅದು ಹೇಗೆ ಅಂತ ನಾನು ನಿಮ್ಮ ಹತ್ರ ತಿಳ್ಕೊತೀನಿ. ಅನುಚೇತ್ ಅವರು ನನ್ನ ಜೊತೆ ಇದ್ದಾರೆ. ಹಿ ಹ್ಯಾಸ್ ವೆರಿ ಲಿಟಲ್ ಟೈಮ್, ಸೊ ಐ ಜಸ್ಟ್ ಟಾಕ್ ಟು ಹಿಮ್ ಫಾರ್ 2 minutes. ಅನುಚೇತ್ ಅವರೇ, ಈಗ ನೀವು ಈ ಸೈಡ್ ಎಫೆಕ್ಟ್ಗಳ ಬಗ್ಗೆ ಕೂಡ ಕೇಳಿದ್ರಿ. ನಿಮ್ಮಲ್ಲಿ ನೀವು ಏನು ಲಸಿಕೆ ಅಭಿಯಾನ ನಡೆಸಿದ್ರಿ, ಲಸಿಕೆ ಕೊಡಿಸಿದ್ರಿ, ಅದರ ಪೈಕಿ ನೀವು ಗಮನಿಸಿದಂಗೆ ಯಾವುದಾದ್ರೂ ಆ ರೀತಿಯ ಕಂಪ್ಲೇಂಟ್ಗಳು ಬಂದಿದ್ವಾ? ಇಲ್ಲ, ನನ್ನ ಡಿವಿಷನ್ನಲ್ಲಿ ಯಾರಿಗೂ ಇದುವರೆಗೂ ತೊಗೊಂಡವ್ರಿಗೆ ಆ ರೀತಿ ಕಂಪ್ಲೇಂಟ್ ಬಂದಿಲ್ಲ. ಓಕೆ, ಮತ್ತೆ ಈಗ ನೀವು ಜನರಿಗೆ ಹೇಳುವಂಥದ್ದು ವಿಷಯ ಏನು, ನೀವು ಹೊರಡಬೇಕು ನನಗೆ ಗೊತ್ತಿದೆ. ಸೊ ಕೊನೆಯದಾಗಿ ನಾನು ನಿಮಗೆ ಕೇಳ್ತೀನಿ, ಇವತ್ತಿಗೂ ನಮ್ಮಲ್ಲಿ ಒಂದು ಪಾರದರ್ಶಕ ವ್ಯವಸ್ಥೆ ಇಲ್ಲದೆ ಇರೋದ್ರಿಂದ, ಲಸಿಕೆ ನೀಡಿಕೆಯ ಒಂದು ವ್ಯವಸ್ಥೆಯಲ್ಲಿ ತಕ್ಕ ಮಟ್ಟದ ಪಾರದರ್ಶಕತೆ ಇಲ್ಲದೆ ಇರೋದ್ರಿಂದ ಜನರಿಗೆ ಒಂದು ಅಂಜಿಕೆ ಮತ್ತು ಹಿಂಜರಿಕೆ ಇದೆ. ಇದನ್ನು ಹೋಗ್ಲಾಡಿಸ್ಬೇಕು ಅಂದರೆ ಇನ್ನೂ ಹೆಚ್ಚಿನ ಮಾಹಿತಿ ಜನರ ಮಧ್ಯ ಹಂಚ್ಕೋಬೇಕು. ಅದಕ್ಕೂ ಮುಂಚೆ ನೀವು ನಿಮ್ಮ ಪೊಸಿಷನ್ನಿಂದ ನೀವೇನು ಹೇಳ್ತೀರಿ ಜನರಿಗೆ? ನೀವು ನೋಡಿದ್ದೀರಿ, ಯೋರ ಬೆನಿಫಿಷರಿ, ನೀವು ಅದರ ಉಪಯೋಗ ಲಾಭವನ್ನು ಪಡ್ಕೊಂಡಂಥವ್ರು. ಹಾಗಾಗಿ ಇಲ್ಲ, ಖಂಡಿತ ಯಾವಾಗ ಅವಕಾಶ ಸಿಗುತ್ತೆ ದಯಮಾಡಿ ಎಲ್ಲರೂ ಕೂಡ ಲಸಿಕೆಯನ್ನು ತಗೊಳ್ಳಿ. ಅದರ ಬಗ್ಗೆ ಭಯ ಬೇಡ. ನಾವು ಪ್ರಾಕ್ಟಿಕಲ್ ಆಗಿ ಹೇಳ್ತಾ ಇದ್ದೀನಿ. ನಾನು 2 ಡೋಸ್ ಆಗಿ ನನಗೆ 30 ದಿವಸ ಆಯಿತು. ನನ್ನ IgG ಲೆವೆಲ್ಸ್ 52 ಇದೆ. ಸೊ ಹಾಗಾಗಿ ವ್ಯಾಕ್ಸಿನ್ ವರ್ಕ್ಸ್ ಪ್ರಾಕ್ಟಿಕಲ್ ಆಗಿ ನೋಡಿದ್ದೀವಿ. ಭಯ ಪಡಬೇಕಾಗಿಲ್ಲ. ಯಾವಾಗ ಅವಕಾಶ ಸಿಗುತ್ತೆ ದಯವಿಟ್ಟು ನಿಮ್ಮ ಮೊದಲನೇ ಮತ್ತು 2ನೇ ಡೋಸ್ ದಯವಿಟ್ಟು ತಗೊಳ್ಳಿ. ಓಕೆ, ಥ್ಯಾಂಕ್ ಯು ಅನುಚೇತ್ ಅವರೇ ನಿಮ್ಮ ಟೈಮಿಗಾಗಿ. ನೀವು ಬಂದು ನಿಮ್ಮ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಮತ್ತು ಡಿಪಾರ್ಟ್ಮೆಂಟಿನ ಎಕ್ಸ್ಪೀರಿಯನ್ಸನ್ನ ನಮ್ಮ ಜೊತೆ ಹಂಚ್ಕೊಂಡಿದ್ದಲ್ಲದೆ
ಲಸಿಕೆ ಬಗ್ಗೆ ವಿಶ್ವಾಸ ಮೂಡಿಸುವಂತಹ ಒಂದಷ್ಟು ಮಾತನ್ನ ಆಡಿದಿರಿ. ಥ್ಯಾಂಕ್ ಯು ಸೋ ಮಚ್ ಅನುಚೇತ್ ಅವರೇ. ಮೃತ್ಯುಂಜಯ್ ಅವರೇ, ಈಗ ಸೀರಿಯಸ್, ಮೈನರ್ ಆ್ಯಂಡ್ ಸಿವಿಯರ್ 3 ರೀತಿ ನಾವು AEFIನ ಡಿವೈಡ್ ಮಾಡ್ತೀವಿ, ಕ್ಲಾಸಿಫೈ ಮಾಡ್ಬೋದು. ಸೊ ಮೈನರ್ ಅಂದರೆ ಏನು, ಸಿವಿಯರ್ ಅಂದರೆ ಏನು, ಸೀರಿಯಸ್ ಅಂತ ನಾವು ಯಾವುದನ್ನ ಪರಿಗಣಿಸ್ಬೇಕು? ಇಲ್ಲ, ಇದರಲ್ಲಿ ಎರಡೇ. ಈಗ ನಾನು ಅದಕ್ಕೆ ಈಗ ಡಾಕ್ಟರ್ ದತ್ತ ನಾಡಿಗೇರವರು ಕಂಪ್ಲೀಟಾಗಿ ಭಾಳ ಚೆನ್ನಾಗಿ ಅವರು ಎಕ್ಸ್ಪ್ಲೇನ್ ಮಾಡಿದ್ರು. ಇಲ್ಲಿ ಒಂದು 23,000 ಅಂತ ನೀವೇನು ಹೇಳಿದ್ರಲ್ಲ, ಆ 23,000 ಎಲ್ಲ ಅಡ್ವರ್ಸ್ ಇವೆಂಟ್ಸ್, ಅವೆಲ್ಲ ಮೈನರ್. ಮೈನರ್ ಏನಿದೆ ಅಂತಂದರೆ ತಲೆನೋವು ಅಥವಾ ಮೈಕೈ ನೋವು, ಅಲ್ಲಿ ಸೈಟ್ ಆಫ್ ದ ಇಂಜೆಕ್ಷನಲ್ಲಿ ಸ್ವಲ್ಪ ನೋವು ಅಥವಾ ಇನ್ಫ್ಲಮೇಷನ್ ಬಂದಿರತಕ್ಕಂಥದ್ದು, ಮೈಕೈ ನೋವು, ಜ್ವರ, ಇವೆಲ್ಲ ಮೈಲ್ಡ್. ಇವೆಲ್ಲ 23,000 ಕೇಸ್ ಏನಿದೆ, ಅವ್ರು ಇನ್ನೊಬ್ರು ಹೇಳಿ 700 ಅಂತ ಹೇಳಿ. ಸೊ ಈ ಎಲ್ಲದೂ ಬಂದಿರತಕ್ಕಂಥದ್ದು 23,000 ಕೇಸ್ಗಳಲ್ಲಿ ಮಾತ್ರ. ಇನ್ನು ಕೆಲವು ಮಾತ್ರ ಆ ಕ್ಲಾಟ್ ಆಗಿರ್ತಕ್ಕಂಥದ್ದು ಇದೆ. ಸೊ ಈ ವ್ಯಾಕ್ಸಿನೇಷನ್ ಪ್ರೋಗ್ರಾಮಲ್ಲಿ ಎಷ್ಟು ಜನಕ್ಕಾಗಿದೆ, ಏನು ನಮ್ಮ ಹತ್ರ ಕ್ಲಿನಿಕಲ್ ಟ್ರಯಲಲ್ಲಿ ಕೂಡ ಡಾಟಾ ಇದೆ, ಅದೆಲ್ಲದು ಮೈನರ್ ಅಂತಲೇ ಇರೋದು. ಕ್ಲಿನಿಕಲ್ ಟ್ರಯಲ್ ನಡೆಯೋ ಸಂದರ್ಭದಲ್ಲಿ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಅದು ಯಾವುದೇ ಆಗಿರ್ಬೋದು, ಕೋವ್ಯಾಕ್ಸಿನ್ ಆಗಿರ್ಬೋದು ಅಥವಾ ಕೋವಿಶೀಲ್ಡ್ ಆಗಿರ್ಬೋದು, ಅದರಲ್ಲಿ ಸೀರಿಯಸ್ ಅಡ್ವರ್ಸ್ ಇವೆಂಟ್ಸ್ ಅಂತಂದರೆ ಅನಾಫೈಲಾಕ್ಸಿಸ್ ಆಗೋದು, ಆಯಿತಾ, ಅಥವಾ ಡೆತ್ ಕ್ಲಾಟ್ ಆಗೋದು, ಇದು ಸಿವಿಯರ್ ಅಂತ ಸೀರಿಯಸ್ ಇಲ್ಲ. ಅಲ್ಲಿ ಮೈನರ್ ಆ್ಯಂಡ್ ಸೀರಿಯಸ್ ಅಂತಲೇ ಇರೋದು. ಆ ಥರ ಸೀರಿಯಸ್ ಅಡ್ವರ್ಸ್ ಇವೆಂಟ್ಸು ಡ್ಯೂರಿಂಗ್ ದ ಟೈಮ್ ಆಫ್ ಕ್ಲಿನಿಕಲ್ ಟ್ರಯಲ್ ನನಗೆ ಗೊತ್ತಿರೋ ಮಟ್ಟಿಗೆ ಯಾವುದೂ ಆಗಿಲ್ಲ. ಎರಡನೇ ಇದು. ಸೊ ಒಂದು ಅನಾಫೈಲಾಕ್ಸಿಸ್ ರಿಯಾಕ್ಷನ್, ಸಡನ್ನಾಗಿ ಹೈಪರ್ ಸೆನ್ಸಿಟಿವಿಟಿ ಅಂತ ಏನು ಹೇಳ್ತೀವಿ, ಅದಾಗಿ ಕೆಲವೊಂದು ಸರಿ ಅದು ಬಹಳ ಸೀರಿಯಸ್ ಆಗುತ್ತೆ. ಎಷ್ಟು ಅಂತಂದರೆ ಎ ಪೇಷಂಟ್ ಮೇ ಕೊಲ್ಯಾಪ್ಸ್, ಅಲ್ಲಿ ತನಕ ಆಗೋ ಸಾಧ್ಯತೆ ಇರ್ತದೆ. ಆ ಥರದ್ದು ಎಲ್ಲೂ ಆಗಿಲ್ಲ. ಅದನ್ನ ಅರ್ಧ ಗಂಟೆ ಒಳಗೆ ಗೊತ್ತಾಗ್ಬಿಡುತ್ತೆ ಅದು. ಆದ್ದರಿಂದ ವ್ಯಾಕ್ಸಿನ್ ಕೊಟ್ಟು ಅರ್ಧ ಗಂಟೆ ವ್ಯಾಕ್ಸಿನ್ ತೊಗೊಂಡವ್ರನ್ನ ಕೂರಿಸಿ ನೋಡಿ ಏನಾಗಿದೆ ನೋಡ್ಬಿಟ್ಟು ಕಳಿಸ್ತಾ ಇದ್ದೀವಿ. ಸೊ ಅದು ಒಂದು ಭಾಳ ಮುಖ್ಯವಾದ. ಸೊ 23,000 ಏನಿದೆ ಮಾಮೂಲು ಸೈಟ್ ಆಫ್ ದ ಎಲ್ಲಿ ಇಂಜೆಕ್ಷನ್ ಕೊಟ್ಟಿರ್ತೀವಿ ಚುಚ್ಚುಮದ್ದನ್ನು, ಅಲ್ಲಿ ಸ್ವಲ್ಪ ಇನ್ಫ್ಲಮೇಷನ್ ಅಥವಾ ನೋವು ಇರ್ತಕ್ಕಂಥದ್ದು, ಜ್ವರ ಅಥವಾ ನೋವು, 1 ದಿವಸ 2 ದಿವಸ ಮೈಕೈ ನೋವು ಬರೋಂಥದ್ದು, ಇಷ್ಟೇ ಇರೋದು. ಇವೆರಡೇ ಈ ಅಡ್ಡ ಪರಿಣಾಮಗಳ ಒಂದು ಸಮಯಾವಧಿ ಅಂತ ನಾವು ನೋಡೋದಾದ್ರೆ ಅಥವಾ ಅದ್ರ ಬಗ್ಗೆ ನಾವು ತಿಳ್ಕೋಬೇಕು ಅಂದರೆ 30 ಮಿನಿಟ್ಸ್ ಆಫ್ಟರ್ ವ್ಯಾಕ್ಸಿನೇಷನ್ ಅಲ್ಲೇ ಕೂಡಿಸ್ತಾರೆ, ನೋಡ್ತಾರೆ ಇಮಿಡಿಯೇಟ್ ಆಗಿ ಏನಾದರೂ ರಿಯಾಕ್ಷನ್ ಇದೆಯಾ ಇಲ್ವಾ ಅಂತ. ಅದಾದ ನಂತರ ಕಳಿಸ್ತಾರೆ. ಅದು ವ್ಯಾಕ್ಸಿನ್ ಪ್ರೋಟೋಕಾಲ್. ಇದು ಕೇಂದ್ರದ ಆರೋಗ್ಯ ಸಚಿವಾಲಯದಿಂದ ಬಂದಂಥ ಒಂದು ಆದೇಶ, ಅದನ್ನು ಪಾಲನೆ ಮಾಡಬೇಕು, ಆಗ್ತಿದೆ ಅದು. ಬಟ್ ಅಪ್ ಟು 3 ಡೇಸ್ ಆಗ್ಬೋದು. 4ನೇ ದಿನದಿಂದ 8ನೇ ದಿನದಲ್ಲೂ ಆಗಿರುವಂಥ ಪ್ರಕರಣಗಳಿದೆ. 8ನೇ ದಿನದಿಂದ 28ನೇ ದಿನದ ಒಳಗೂ ಆಗಿರುವಂಥ ಪ್ರಕರಣಗಳು ಇದೆ. ನನ್ನ ಹತ್ರ ನಂಬರ್ಸ್ ಇದೆ, ನಾನು ನಿಮ್ಮ ಹತ್ರ ಹಂಚ್ಕೋತೀನಿ ಅದನ್ನು. ಬಟ್ ಈ ಸಮಯಾವಧಿ ಬಗ್ಗೆ, ಸೈಡ್ ಎಫೆಕ್ಟ್ ವಿಂಡೋ, ಟೈಮ್ ವಿಂಡೋ ಇದೆಯಲ್ಲ, ಇದ್ರ ಬಗ್ಗೆ ಏನು ಹೇಳ್ತೀರಿ ಮೃತ್ಯುಂಜಯ ಅವರೇ? ಇಲ್ಲ, ಈಗ ಇದು ನಾವು ಈ ಕ್ಲಿನಿಕಲ್ ಟ್ರಯಲ್ ಮಾಡಬೇಕಾದ್ರೆ ಈ ಪೇಷಂಟ್ ಎಷ್ಟು ಫಾಲೋ ಅಪ್ ಮಾಡಿದ್ದೀವಿ, ನಾರ್ಮಲ್ ಪ್ರೋಟೋಕಾಲ್ ಪ್ರಕಾರ 4 ವಾರ 28 ದಿನಗಳು, 28 ದಿನಗಳವರೆಗೂ ಮಾನಿಟರ್ ಮಾಡಿರ್ತೀವಿ. ಆ ಮಾನಿಟರ್ ಮಾಡಬೇಕಾದ್ರೆ ಏನೇನು ಈವೆಂಟ್ ಆಗಿರುತ್ತೆ ಅಂತ ಎಲ್ಲದೂ, ಎಷ್ಟು ಜನ ವ್ಯಾಕ್ಸಿನೇಷನ್ ತೊಗೊಂಡಿದ್ದಾರೆ ಅವರಲ್ಲಿ, ಅಂದರೆ ಕ್ಲಿನಿಕಲ್ ಟ್ರಯಲ್ ನಾನು ಹೇಳ್ತಾ ಇರೋದು. ಆವಾಗ ನಾವೆಲ್ಲದೂ ಅದು ಅಸೆಸ್ ಮಾಡಿರ್ತಾರೆ. 28 ದಿನಗಳಲ್ಲಿ ಏನಾದರೂ ಅವ್ರಿಗೆ ಆಗಿದೆಯಾ ಈ ಥರ ಅಂಥೇಳಿ. ಆ ಥರದ್ದು ಯಾವುದೋ ಕ್ಲಿನಿಕಲ್ ಟ್ರಯಲಲ್ಲಿ ಕಂಡು ಬಂದಿಲ್ಲ, ಅದನ್ನೇ ನಾನು ಹೇಳ್ತಾ ಇರೋದು. ಇನ್ನು ಅದು ವಿಂಡೋ ಪೀರಿಯಡ್ ಈಗ ಏನಾಗ್ತಾಯಿದೆ, ಒಂದು ಮುಖ್ಯವಾದ ಸಂಗತಿನ ನಾನು ಹೇಳ್ಬಿಡ್ತಾ ಇದ್ದೀನಿ. ಈ ಕ್ಲಾಟ್ ಆಗುತ್ತಲ್ಲ, ಈಗ ಯುರೋಪಿಯನ್ ಯೂನಿಯನಲ್ಲಿ ಇವು ಹೇಳ್ದಂಗೆ ಜಾಸ್ತಿ ಡೇಟಾ ಇದೆ, ಅಲ್ಲಿ ಇದು ಮಾಡಿದ್ದಾರೆ ಅಂಥೇಳಿ. ನೀವು ಎಷ್ಟು ದಿನ ಅಂತ ಕೇಳಿದ್ರಲ್ಲ, ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಈ ನಾರ್ಮಲ್ ಕೋವಿಡ್-19 ಇನ್ಫೆಕ್ಷನ್ ಆದಾಗ ಅದು ಸಿವಿಯರ್ ಆಗಿ ನಮ್ಮ ಸೆಲ್ಸ್ನ ಡ್ಯಾಮೇಜ್ ಮಾಡಿ, ಆ ಪ್ರೋಟೀನ್ ಅಂತ ಇಮ್ಯೂನ್ ರಿಯಾಕ್ಷನ್ಸ್ ಏನಂತ ಆಗಿರುತ್ತೆ, ಮತ್ತು ಭಾಳಷ್ಟು ಸೆಲ್ಗಳು ಡ್ಯಾಮೇಜ್ ಆಗಿ, ಪ್ಲೇಟ್ಲೆಟ್ ಎಲ್ಲ ಕಡಿಮೆ ಆಗಿ, ಬ್ಲಡ್ ಎಲ್ಲ ರಿಲೀಸ್ ಆಗಿ ಕ್ಲಾಟ್ ಆಗುತ್ತೆ. ಅದು ಅದ್ರ ಎಫೆಕ್ಟು ಆ ಸೆಲ್ ರೆಡಿ ಆಗಬೇಕಂದ್ರೆ ತುಂಬಾ ದಿವಸ ಬೇಕಾಗುತ್ತೆ. ಆಮೇಲೆ ಅಮೌಂಟ್ ಆಫ್ ದಟ್ ಇನ್ಫೆಕ್ಷನ್ ಕೆಲವರಲ್ಲಿ ತುಂಬ ಇರ್ಬೋದು. ಆದ್ದರಿಂದ ಅದು ಕ್ಲಾಟಿಂಗ್ ಆಗಿರೋ ಸಾಧ್ಯತೆಗಳಿರ್ತವೆ. ಈ ವ್ಯಾಕ್ಸಿನಲ್ಲಿ ನೋಡಿ, ನಾವು ಎಷ್ಟು ವ್ಯಾಕ್ಸಿನ್ ಕೊಡ್ತೀವಿ, ಆಮೇಲೆ ಎಲ್ಲದೂ ಕೂಡ ಲೈವ್ ವೈರಸ್ ಅಲ್ಲ. ಆದ್ದರಿಂದ ಅಂದರೆ ನಾನು ಹೇಳೋದು ಕೇವಲ ಒಂದು 0.5 ml ಕೊಡ್ತೀವಿ, ಅದರಲ್ಲೇ ಇರ್ತಕ್ಕಂಥ ದಿ ಅಮೌಂಟ್ ಆಫ್ ದಿ ವೈರಸ್ ವಾಟ್ ಎವರ್ ಈಸ್ ವೆರಿ ವೆರಿ ಮೀಗರ್ ವೆನ್ ಕಂಪೇರ್ಡ್ ಟು ದಿ ಟೋಟಲ್ ವ್ಯಾಕ್ಸಿನ್. ಸೊ ಬೇರೆ ಬೇರೆ ರೀತಿಯ ವ್ಯಾಕ್ಸಿನ್ ಇದ್ದಾವೆ, ದೇ ಆರ್ ನಾಟ್ ಟ್ರೂಲಿ ಆ್ಯಕ್ಚುಲಿ ದ ವೈರಸಸ್. ಸೊ ಹಾಗಾಗಿ ಅದು ಸೆಲ್ನ ಡ್ಯಾಮೇಜ್ ಮಾಡಿ, ಪ್ಲೇಟ್ಲೆಟ್ನ ರಿಡ್ಯೂಸ್ ಮಾಡಿ, ಆಮೇಲೆ ಕ್ಲಾಟ್ ಆಗ್ತೈತೆ ಅಂತಕ್ಕಂಥದಕ್ಕೆ ಯಾವುದೇ ಎವಿಡೆನ್ಸ್ ಇಲ್ಲ.
ಈವನ್ ಯುರೋಪಿಯನ್ ಯೂನಿಯನಲ್ಲಿ ಅವರು ಕನ್ಕ್ಲೂಡ್ ಮಾಡಿರೋದು 30 ಲಕ್ಷದಲ್ಲಿ 30 ಜನ ಆಗಿದ್ದಾರೆ. ಎಷ್ಟು ಒಂದು 10-15 ಲಕ್ಷದಲ್ಲಿ. UK ನಲ್ಲಿ ಯಾವ್ದ್ರಲ್ಲೂ ಅವ್ರು ಏನು UK ನಲ್ಲಿ 4 per million, ಜರ್ಮನಿನಲ್ಲಿ 10 per million. ಮತ್ತೆ ಈ ದೇಶಗಳಲ್ಲಿ ಬಹಳ ಪಾರದರ್ಶಕತೆಯಿಂದ ಮಾಹಿತಿಯನ್ನ ಹೊರಗೆ ಹಾಕ್ತಾರೆ, ಆ ರೀತಿಯ ಒಂದು ವ್ಯವಸ್ಥೆ ಇದೆ ಅಂತ ನಾವು ಭಾವಿಸಿದಲ್ಲಿ ಈ ರೀತಿಯ ಅಂಕಿಅಂಶ ಇದೆ. 4 per million ಅಂದ್ರೆ ಪ್ರತಿ 10 ಲಕ್ಷ ಡೋಸ್ಗಳಿಗೆ 4 ಪಡ್ಕೊಂಡವ್ರಿಗೆ ಅಡ್ಡ ಪರಿಣಾಮಗಳು ಅನುಭವಿಸಿದ್ರು. ಜರ್ಮನಿನಲ್ಲಿ 10. ಮತ್ತೆ ನಮ್ಮ ದೇಶದಲ್ಲಿ 0.6 per million. ದತ್ತಾ ನಾಡ್ಗಿರೋರು ಓಪನಿಂಗ್ ರಿಮಾರ್ಕ್ ಅಲ್ಲಿ ಹೇಳಿದ್ರು. ಬಟ್ ಇಲ್ಲಿ ಆ ಟ್ರಾನ್ಸ್ಪರೆನ್ಸಿ ಇರೋದ್ರ ಬಗ್ಗೆನೇ ಪ್ರಶ್ನೆಗಳಿದೆ. ಮತ್ತೆ ನೀವು ಹೇಳಿದ್ರಿ ಕ್ಲಿನಿಕಲ್ ಟ್ರಯಲ್ ನಲ್ಲಿ ಲಸಿಕೆ ತಗೊಂಡ ತಕ್ಷಣ ಹಾರ್ಟ್ ಅಟ್ಯಾಕ್ ಅಥವಾ ಬ್ಲಡ್ ಕ್ಲಾಟ್ ಅಥವಾ ಬ್ಲೀಡಿಂಗಿನ ಒಂದು ಪರಿಣಾಮಗಳನ್ನ ನಾವು ನೋಡ್ಲಿಲ್ಲ ಅಂತ. ಬಟ್ ಇಲ್ಲಿ ಪರಿಣಾಮಗಳನ್ನ ಅಥವಾ ಅಡ್ಡ ಪರಿಣಾಮಗಳದ 5 ವಿಧಗಳಿರುವಂಥದ್ದಲ್ವಾ ಡಾಕ್ಟರ್ ದತ್ತಾ ನಾಡ್ಗೀರ್, ಮೃತ್ಯುಂಜಯ, ಇಫ್ ಐ ಮೇ ಪ್ಲೀಸ್. ಇಲ್ಲಿ ವ್ಯಾಕ್ಸಿನ್ ರಿಲೇಟೆಡ್ ರಿಯಾಕ್ಷನ್ನೇ ಒಂದಿರುತ್ತೆ, ವ್ಯಾಕ್ಸಿನಿನ ಕ್ವಾಲಿಟಿ ರಿಲೇಟೆಡ್ ರಿಯಾಕ್ಷನ್ ಮತ್ತೊಂದಿರುತ್ತೆ, ಮತ್ತು ವ್ಯಾಕ್ಸಿನೇಷನ್ ಕೊಡೋದ್ರಲ್ಲೇ ಒಂದು ಎರರ್ ಆಗಿದ್ರೆ ಇಟ್ ಮೇ ಬಿ ರಾಂಗ್ ಯೂಸ್ ಆಫ್ ಸಿರಿಂಜು, ಇಟ್ ಕುಡ್ ಬಿ 10 ಅದರ್ ಥಿಂಗ್ಸ್. ಅದು ಆ ಎರರ್ ಆಗಿದ್ರೆ ಒಂದು. ಮತ್ತು ಆತಂಕ, ಇಮ್ಯುನೈಸೇಷನ್ ರಿಲೇಟೆಡ್ ಆಂಗ್ಸೈಟಿ, ಅಯ್ಯೋ ನಾನು ಲಸಿಕೆ ತಗೋತಾ ಇದ್ದೀನಿ, ಅಯ್ಯೋ ತಗೋಬೇಕು ತಗೊಂಡಾದ್ಮೇಲೆ ಅಯ್ಯೋ ತಗೊಂಡ್ಬಿಟ್ಟೆ ಈ ರೀತಿಯ ಆತಂಕದಿಂದನೂ ಅಡ್ಡ ಪರಿಣಾಮಗಳಾಗುವಂಥ ಸಾಧ್ಯತೆ. ಈ 4 ಹೊರತುಪಡಿಸಿದಾಗ 5ನೇದು ಬರೋದು ಕಾಕತಾಳೀಯ, ಕೋಇನ್ಸಿಡೆಂಟಲ್. ಸೊ ಈಗ ಒಬ್ಬ ವ್ಯಕ್ತಿ ಆರಾಮಿದ್ದಾನೆ, ಡಾಕ್ಟರ್ ದತ್ತಾ ನಾಡ್ಗೀರ್ ಆರಾಮಿದ್ದಾನೆ, ಅವ್ನು ನಡ್ಕೊಂಡು ಹೋದ ಲಸಿಕೆ ಸೆಂಟರಿಗೆ, ಲಸಿಕೆ ತೊಗೊಂಡು ಮನೆಗೆ ಬರಬೇಕಾದ್ರೆ ಕುಸಿದು ಬಿದ್ದಿರೋ ಅಂಥ ಪ್ರಕರಣ ಇದೆ. ಅಲ್ಲಿ 30 ಮಿನಿಟ್ಸ್ ವೇಟ್ ಮಾಡಿ ವಾಪಸ್ ಬರಬೇಕಾದ್ರೆ, ಮತ್ತೆ ಮನೆಗೆ ಬಂದ ಮೇಲೆ 2 ದಿವಸ ಆದಮೇಲೆ 3 ದಿವಸ ಆದಮೇಲೆ, ಐ ಜಸ್ಟ್ ಗಿವ್ ಯು ಸಮ್ ನಂಬರ್ಸ್. ಫಾರ್ ಎಕ್ಸಾಂಪಲ್, ಈ ಹಾಸ್ಪಿಟಲೈಸೇಷನ್ ಆದಂಥ ಜನರ ಪೈಕಿ ದ ಟೋಟಲ್ ನಂಬರ್ ಇಸ್ 305. ಆ 305ನಲ್ಲಿ 3 ದಿನಕ್ಕೂ ಕಡಿಮೆ ಅವಧಿಯಲ್ಲಿ ಅಡ್ಡ ಪರಿಣಾಮಗಳು ಕಂಡು ಬಂದಿದ್ದು 76 ಗಂಡಸರಲ್ಲಿ, 200 ಹೆಂಗಸರಲ್ಲಿ. 4ರಿಂದ 7ನೇ ದಿನ ಅಡ್ಡ ಪರಿಣಾಮಗಳು 7 ಜನ ಗಂಡಸರು, 8 ಜನ ಹೆಂಗಸರು. 8ನೇ ದಿನದಿಂದ 28ನೇ ದಿನದ ಆ ಅವಧಿಯಲ್ಲಿ ಅಡ್ಡ ಪರಿಣಾಮ ಕಂಡು ಬಂದಿದ್ದು 7 ಗಂಡಸರು, 6 ಹೆಂಗಸರು. ಸೊ ಯು ಕ್ಯಾನ್ ಸ್ಟಿಲ್ ನಾಟ್ ರೂಲ್ ಔಟ್. ಅಂದರೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಅಧ್ಯಯನ ಮಾಡಬೇಕಾಗಿದೆ, ಜನರಲ್ಲಿ ವಿಶ್ವಾಸ ಮೂಡಿಸಬೇಕು, ಅಂದರೆ ಮಾಹಿತಿ ಹಂಚ್ಕೋಬೇಕಾಗಿದೆ. ಈಗ ಒಂದು ಕಮಿಟಿ ಇದೆ ಡಾಕ್ಟರ್ ದತ್ತಾ ನಾಡ್ಗೀರ್, ಪ್ಲೀಸ್ ಆ ಕಮಿಟಿಯ ಒಂದು ಪಾತ್ರದ ಬಗ್ಗೆ ಹೇಳಿ. ಎಕ್ಸಾಕ್ಟ್ಲಿ ಐ ಅಗ್ರಿ ವಿತ್ ಯು. We cannot just say it is a coincidental. We Absolutely. Really have to threadbare investigation ಮಾಡೋಕೆ ಅದ್ರ ಬಗ್ಗೆ ನಾ ಇಲ್ಲ ಅಂತ ಇಲ್ಲ. However, it is important to see the COVID related problem versus vaccine related problem. I'm not saying there are so many incidences there vaccine ತಗೊಂಡ ನಂತರ side effect ಆಗಿದ್ದು. We don't have a proper data analysis. This is too early to really analyze the data which we have now. ಬಹಳಷ್ಟು ಸ್ವಲ್ಪ ಟೈಮಲ್ಲಿ ಇಷ್ಟೆಲ್ಲ ಅನಲೈಸ್ ಮಾಡೋದು ಕಠಿಣ ಆಗ್ತದೆ. However, we cannot deny that it is not associated or not related to that because other countries in the mandada nam India dalli aagta ide. However, look at the devastating effect of the infection and the devastating and the effect of vaccine. If you compare it, idella vichar madidre vaccine definitely advantages definitely outweighs the risk. That is the sole important reason. Yakandre henge ನಾವು ಈಗ ಮುಂದೆ ಹೆಂಗೆ ಸ್ಟಡಿ ಹಾಕೋತ ಹೋಗ್ತದೋ, ಹೆಂಗೆ ನಾವು ವ್ಯಾಕ್ಸಿನ್ಸ್ ಕಂಪ್ಲೀಟ್ ಮಾಡ್ಕೋತ ಹೋಗ್ತೀವಿ. ಈಗಲೂ 7.5 crores, Indian population is 120-130 crores. When we immunize more number of people, we'll analyze exactly where is the how it is, because now the time available to us is very short. Look at the effect of number of deaths per day. ಇದೆಲ್ಲ ವಿಚಾರ ಮಾಡಿದ್ರೆ ಈಗ ಸದ್ಯಕ್ಕೆ ನಾವು the only policy which is going to save our population is to vaccinate as many number of patients as early as possible. That will really make a big difference in the mortality ಅಂದ್ರೆ ಜಡ್ಡಿಂದ ಆಗಂತ ಸಾವು. So unless until we vaccinate more number of people, we are not going to avoid the second wave, third wave. We avoid ಮಾಡಲಿಕ್ಕೆ only solution is to vaccinate maximum number of people. Right. So all vaccines, even if ಇದು ಕೋವಿಡ್ ಅಂತ ತಿಳ್ಕೊಬೇಡ್ರಿ, ಬಾಕಿ ಯಾವುದೋ ವ್ಯಾಕ್ಸಿನ್ ವಿಚಾರ ಮಾಡಿದ್ರೆ every vaccine has some side effects. Every vaccine has some vaccine related effects, and majority of vaccine related effects are minor. And over a period of time, 10 ವರ್ಷ 5 ವರ್ಷ 10 ವರ್ಷ 15 ವರ್ಷ 20 ವರ್ಷ ಆದ್ಮೇಲೆ ರಿವೈಸ್ ಆಗಿ ಆ ವ್ಯಾಕ್ಸಿನ್ಸ್ ದೇ ಹ್ಯಾವ್ ಬಿಕಮ್ ಮೋರ್ ಪವರ್ಫುಲ್ ಅಂಡ್ ಮೋರ್ ಸೇಫ್. ದಿಸ್ ಈಸ್ ಓನ್ಲಿ 2 years, ಇನ್ನು 1 ವರ್ಷನೂ ಆಗಿಲ್ಲ ಕೋವಿಡ್ ವ್ಯಾಕ್ಸಿನ್ ಅವೈಲೇಬಲ್ ಆಗಿ. Because of the urgency, we have to see that more number of people are vaccinated. As the time goes on, we will be able to modify few structures, because ಬೇರೆ variant, variant we can modify the vaccine, and maybe
ಫ್ಯೂಚರ್ ಇದರಲ್ಲಿ ನಮಗೆ ಬೆಟರ್ ಪೊಟೆನ್ಸಿ ವ್ಯಾಕ್ಸಿನ್ಸ್ ವಿತ್ ಲೆಸ್ ಸೈಡ್ ಎಫೆಕ್ಟ್ ಬರ್ಬೋದು. Right. However, what is available at this point of time? ಈಗ ಸದ್ಯಕ್ಕೆ ನಮಗೆ ಏನದ, how can we prevent? This is the best way to prevent our population from ಅಗ್ರೀಡ್ getting the ಡಾಕ್ಟರ್ devastating effect of ಮೃತ್ಯುಂಜಯ ಅವರೇ ಕೈ ಎತ್ತಿದ್ರಿ, ಹೇಳಿ. ನಿಖಿಲ್ ಅವರೇ, ಹಾಂ, ನಾನು ಈಗ ಮೊದಲು ಹೇಳಿದ್ದು ಏನಂದರೆ ಇದು ಭಾಳ ಸರಳವಾಗಿರ್ತಕ್ಕಂಥದ್ದು. ಮೊದಲನೇದು ನೀವೇನು ಡೇಟಾ ಕೊಟ್ಟರೆ ಟ್ರಾನ್ಸ್ಪರೆನ್ಸಿ ಬಗ್ಗೆ ನಾನು ಹೇಳ್ಬಿಡ್ತೀನಿ. ಈಗ ಅಲ್ಲಿ ಟ್ರಾನ್ಸ್ಪರೆನ್ಸಿ ಇದೆ ಅಂತ ಅಂದರೆ ಇಲ್ಲಿ ನಮ್ಮಲ್ಲೂ ಇದೆ. ಏನು ಈ ಅಡ್ವರ್ಸ್ ಡ್ರಗ್ ಇವೆಂಟ್ಸ್ ಅಂತ ಏನಿದೆ ಅದು ರಿಪೋರ್ಟಿಂಗ್ ಹೇಗಾಗುತ್ತೆ ಅಂತಂದರೆ ಬರೀ ನಾವು ಭಾರತದವರೇ ಇಟ್ಕೊಳ್ಳೋಕ್ಕಾಗಲ್ಲ ಅದನ್ನು. ನಮ್ಮಲ್ಲಿ ಫಾರ್ಮಕೋ ವಿಜಿಲೆನ್ಸ್ ಪ್ರೋಗ್ರಾಮ್ ಆಫ್ ಇಂಡಿಯಾ ಅಂತ ಒಂದಿದೆ. ಅದರಲ್ಲಿ ನಾವು ಏನೇ ಅಡ್ವರ್ಸ್ ಇವೆಂಟ್ಸ್ ಆಗುತ್ತೆ ಅದನ್ನ ಅಲ್ಲಿ ಅಪ್ಲೋಡ್ ಮಾಡಬೇಕು. ಅದು ಉಪ್ಸಲಾ ಮಾನಿಟರಿಂಗ್ ಸೆಂಟರ್ ಸ್ವೀಡನ್ನಲ್ಲಿ ಅದನ್ನ ಅನಲೈಸ್ ಮಾಡ್ತಾರೆ. ಅನಲೈಸ್ ಮಾಡಿದ್ಮೇಲೆ ಅದು ಪಬ್ಲಿಕ್ ಆಗಿ ಹೋಗ್ತದೆ. ಎಸ್ಪೆಷಲಿ ಕೋವಿಡಲ್ಲಿ ಎಲ್ಲರೂ ಟ್ರಾನ್ಸ್ಪರೆನ್ಸಿ ಇದೆ. ಎನಿ ಡೇಟಾ ಯು ಕ್ಯಾನ್ ಆ್ಯಕ್ಚುಲಿ ರಿಟ್ರೈವ್, ಅಷ್ಟು ಟ್ರಾನ್ಸ್ಪರೆನ್ಸಿ ಇದೆ. ಆಮೇಲೆ ಅಡ್ಡ ಪರಿಣಾಮಗಳು, ಈಗ ಸೈಡ್ ಎಫೆಕ್ಟ್ಸ್ ಆ್ಯಂಡ್ ಅಡ್ವರ್ಸ್ ರಿಯಾಕ್ಷನ್ಸ್ ಎರಡು ತಮ್ಮಲ್ಲಿ ನಾನು ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಇದನ್ನು ಭಾಳ ಮುಖ್ಯವಾದದ್ದು. ಸೈಡ್ ಎಫೆಕ್ಟ್ಸ್ ಬೇರೆ, ಅಡ್ವರ್ಸ್ ಇವೆಂಟ್ಸ್ ಬೇರೆ. ಓಕೆ, ಸೊ ಇವೆಲ್ಲ ಈಗ ಏನಾಗ್ತದೆ ಅಡ್ವರ್ಸ್ ಇವೆಂಟ್ಸ್ ಅಂದರೆ ಈ ವ್ಯಾಕ್ಸಿನಲ್ಲಿ ಏನು ಈಗ ತಲೆನೋವು ಅವೆಲ್ಲ ಬಂತಲ್ಲ, ಅದನ್ನು ನಾವು ಅಡ್ವರ್ಸ್ ಇವೆಂಟ್ ಅಂತ ಕನ್ಸಿಡರ್ ಮಾಡಿದ್ರೂ ಕೂಡ ಅವನ್ನ ಪರಿಗಣನೆಗೆ ತೊಗೊಂಡ್ರು ಅದು ಕೇವಲ ಮೈನರ್. ಇದೆಲ್ಲ ಯಾವುದೇ ವ್ಯಾಕ್ಸಿನ್ ತೊಗೊಂಡ್ರೆ ಆಗ್ತಕ್ಕಂಥದ್ದು. ನೀವು ಬರೀ ಇದೇ ಅಲ್ಲ, ನೀವು ಸಣ್ಣ ಮಕ್ಳಿಗೆ ನೋಡಿ, ನೀವು BCG ಕೊಡಿ ಅಥವಾ ಇನ್ನೊಂದು ಯಾವುದೇ ಕೊಡಿ, ಜ್ವರ ಬಂದೇ ಬರುತ್ತೆ. ಯಾವುದೇ ವ್ಯಾಕ್ಸಿನ್ ತೊಗೊಳ್ಳಿ, ಜ್ವರ ಅಂತಕ್ಕಂಥದ್ದು ಕಾಮನ್ನು. ಆಮೇಲೆ ಎಲ್ಲಿ ಚುಚ್ಚಿರ್ತಾರೆ ಅಲ್ಲಿ ನೋವು ಇದ್ದೇ ಇರ್ತದೆ, ಅವೆಲ್ಲ ಕಾಮನ್. ಅವನ್ನ ನಾವು ಪರಿಗಣನೆಗೆ ತೊಗೊಳಕ್ಕೆ ಆಗೋದೇ ಇಲ್ಲ. ಸೊ ದಿಸ್ ಆರ್ ನಾಟ್ ದಿ ಸೀರಿಯಸ್ ಅಡ್ವರ್ಸ್ ಎಫೆಕ್ಟ್. ಸೊ ಸೈಡ್ ಎಫೆಕ್ಟ್ಸ್ ಬಿಟ್ಬಿಡೋಣ ಇಲ್ಲಿ, ಯಾಕಂದರೆ ಆ ಸೈಡ್ ಎಫೆಕ್ಟ್ಸ್ ಬರೋದೇ ಇಲ್ಲ. ಇಲ್ಲಿ ಏನಿದ್ರು ನಾವು ನೋಡ್ತಕ್ಕಂಥದ್ದು ಅಡ್ವರ್ಸ್ ಇವೆಂಟ್ಸ್ ಆಗಿದೆಯಾ ಇಲ್ವಾ ಅಂತ. ಸೊ ಆ ಥರ ಅಡ್ವರ್ಸ್ ಇವೆಂಟ್ಸು ಈಗ ಯಾವುದೂ ನಮ್ಮ ಗಮನಕ್ಕೆ ಬಂದಿಲ್ಲ. ಒಂದು. ಎರಡನೇದು, ಈಗೇನು 6 ಅಥವಾ 4 ಜರ್ಮನಿಯಲ್ಲಿ 6 ಆಗಿದೆ ಅಥವಾ 10 ಆಗಿದೆ ಪರ್ ಮಿಲಿಯನ್ ವಾಟ್ ಎವರ್ ಇಟ್ ಈಸ್, ಅವರು ಸ್ಟಡಿ ನೀವು ನೋಡಿ ಅವರು ಏನು ಕನ್ಕ್ಲೂಡ್ ಮಾಡಿದ್ದಾರೆ ಅಂತಂದರೆ, ಇವು ಏನು ಡೆತ್ ಆಗಿದೆ ವ್ಯಾಕ್ಸಿನ್ ಕೊಟ್ಟವರಲ್ಲಿ ಅಥವಾ ಕ್ಲಾಟ್ ಆಗಿದೆ ಸೀರಿಯಸ್ ಅಡ್ವರ್ಸ್ ಇವೆಂಟ್, ಅದು ಪ್ಲೇಟ್ಲೆಟ್ ಕಡಿಮೆ ಆಗಿ ಅದರ ರಿಲೇಟೆಡಿಂದ ಆಗಿರ್ತಕ್ಕಂಥ ಅಡ್ವರ್ಸ್ ಇವೆಂಟ್ಸ್ ಅಲ್ಲ, ಅದನ್ನು ನಮಗೆ ಗೊತ್ತು ಮಾಡೋಕ್ಕಾಗಿಲ್ಲ ಅಂತ ಕ್ಲಿಯರಾಗಿ ಅವರು ಕನ್ಕ್ಲೂಡ್ ಮಾಡಿದ್ದಾರೆ. ಅಂದರೆ ಎಲ್ಲೇ ಆಗಲಿ ಟ್ರಾನ್ಸ್ಪರೆನ್ಸಿ ಅಲ್ಲಿದೆ, ನಮ್ಮಲ್ಲೂ ನಾವು ಮಾಡ್ತಾ ಇದ್ದೀವಿ, ಎಲ್ಲದೂ ಇದೆ, ಎಲ್ಲ ಡೇಟಾ ಇದೆ, ಯಾವುದರಲ್ಲೂ ಇದಕ್ಕೆ ಆಗಿದೆ ಅಂತಕ್ಕಂಥದ್ದಿಲ್ಲ. ಮೆಕ್ಯಾನಿಸಮ್ ಒಬ್ಬ ಮನುಷ್ಯನಿಗೆ ಕೋವಿಡ್ ವೈರಸ್ ಬಂದು ಅದು ಕ್ಲಾಟ್ ಆಗೋ ಮೆಕ್ಯಾನಿಸಮ್ ಬೇರೆ. ನೀವು ವೈರಸ್ ಈಗ ಕೋವಿಡ್ ವ್ಯಾಕ್ಸಿನ್ ತೊಗೊಂಡು ಅದರಲ್ಲಿ ಈ ಅಡ್ವರ್ಸ್ ಇವೆಂಟ್ಸ್ ಆಗೋದು ಬೇರೆ ಬೇರೆಯೇ ಮೆಕ್ಯಾನಿಸಮ್ ಇದೆ. ಆದ್ದರಿಂದ ನನಗೆ ಗೊತ್ತಿರ್ತಕ್ಕಂಥ ನಾಲೆಡ್ಜ್ ಪ್ರಕಾರ ಇದರಲ್ಲಿ ಕ್ಲಾಟ್ ಆಗಿ ಅದು ವ್ಯಾಕ್ಸಿನಿಂದ ಆಗಿರ್ತಕ್ಕಂಥದ್ದು ಈಗ ಸದ್ಯದಲ್ಲಿ ಯಾವುದೇ ಒಂದು ಎವಿಡೆನ್ಸ್ ಎಲ್ಲೂ ಕೂಡ ಇಲ್ಲ. ರೈಟ್. ಹಾಗಾದ್ರೆ ಇನ್ನು ಮತ್ತಷ್ಟು ಪ್ರಶ್ನೆಗಳು ಯಾವ ರೀತಿ ಇರುತ್ತೆ ಅಂದರೆ, ಇದು ನನ್ನ ಬಾಡಿ ಟೈಪ್ ಮೇಲೆ ಡಿಪೆಂಡ್ ಆಗುತ್ತಾ, ನನ್ನ ವಯಸ್ಸಿನ ಮೇಲೆ ಡಿಪೆಂಡ್ ಆಗುತ್ತಾ, ನನ್ನ ಜೀವನ ಶೈಲಿ, ನನ್ನ ಮೆಡಿಕಲ್ ಹಿಸ್ಟ್ರಿ, ನಾನು ಯಾವ ಪ್ರಪಂಚದ ಯಾವ ಭಾಗದಲ್ಲಿದ್ದೀನಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತಾ? ಯಾಕಂದರೆ ಒಂದು ಸರ್ವೆ ನಾನು ಓದಿದೆ ಡಾಕ್ಟರ್ಗಳ, ಈ ಬ್ರೇಕ್ ನಂತರ ಅದ್ರ ಬಗ್ಗೆ ನಿಮಗೆ ಪ್ರಶ್ನೆ ಕೇಳ್ತೀನಿ. ಸೌತ್ ಏಷ್ಯನ್ ಮತ್ತು ಸೌತ್ ಈಸ್ಟ್ ಏಷ್ಯನ್ ಅಂದರೆ ನಾವು ಭಾರತ ಮತ್ತು ಈ ಏಷ್ಯಾ ಟೋಟಲಿ, ನಮ್ಮಲ್ಲಿ ಈ ರೀತಿಯ ಅಡ್ಡ ಪರಿಣಾಮಗಳ ಸಾಧ್ಯತೆಗಳು 70% ಕಡಿಮೆ ಇದೆಯಂತೆ. ಅದು ಯಾಕೆ? ಬಾಡಿ ಟೈಪ್ ಮೇಲೆ ಡಿಪೆಂಡ್ ಆಗೋದಿಲ್ಲ ಅಡ್ಡ ಪರಿಣಾಮಗಳು ಅಂದರೆ ಈ ರೀತಿಯ ಸರ್ವೆ ರಿಪೋರ್ಟು ಯಾಕೆ ಬಂದಿದೆ? ಆ ಸರ್ವೆ ಯಾವ ಆಧಾರದ ಮೇಲೆ ನಡೀತು? ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಪಡ್ಕೊಳ್ತೀನಿ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.